ನೀವು ವೇಸ್ಟ್ ಮಾಡ್ತಿರೋ ಪ್ರತಿಯೊಂದು ಸೆಕೆಂಡ್ ನಲ್ಲೂ ಇನ್ನೊಬ್ಬ ಯಾರೋ ಕುತ್ಕೊಂಡು ಓದ್ತಿದ್ದಾನೆ, ಕಷ್ಟಪಡ್ತಿದ್ದಾನೆ, ಪ್ಲಾನ್ಗಳನ್ನ ಮಾಡ್ತಿದ್ದಾನೆ. ಖಂಡಿತವಾಗ್ಲೂ ನಿಮಗ್ ಸಿಗ್ಬೇಕಾಗಿರೋ ಸೀಟ್ನ, ನಿಮಗ್ ಸಿಗ್ಬೇಕಾಗಿರೋ ರ್ಯಾಂಕ್ನ, ನಿಮಗ್ ಸಿಗ್ಬೇಕಾಗಿರೋ ಜಾಬ್ನ, ನಿಮಗ್ ಸಿಗ್ಬೇಕಾಗಿರೋ ಹಣನ, ನಿಮಗ್ ಸಿಗ್ಬೇಕಾಗಿರೋ ಸಕ್ಸಸ್ನ ಅವನ್ ತಗೊಂಡ್ ಹೋಗ್ತಿದ್ದಾನೆ. ಯೋಚನೆ ಮಾಡ್ತಿದ್ದೀರಾ ನೀವು? ಓದ್ಬೇಕು ಅಂತ ಅನ್ಕೊಂಡ್ರೆ ಸಾಕು ನಮಗ್ ನಿದ್ದೆ ಬರುತ್ತೆ, ಬೇರೆ ಕೆಲ್ಸ ನೆನ್ಪು ಬರುತ್ತೆ, ವಾಟ್ಸ್ಆಪ್ ನಲ್ಲಿ ರಿಪ್ಲೈ ಮಾಡ್ಬೇಕು ಅನ್ಸುತ್ತೆ, ಸ್ವಲ್ಪ ಊಟ ಮಾಡ್ಕೊಂಡು ಓದೋಣ ಅನ್ಸುತ್ತೆ, ನಾಳೆಯಿಂದ ಮಿಸ್ ಮಾಡದೆ ಓದೋಣ ಅನ್ಸುತ್ತೆ. ಓದಕ್ ಮಾತ್ರ ಅನ್ಸಲ್ಲ. ಎಂತ ವಿಧಿರಿ ಇದು? ನೀವ್ ಹೇಳ್ತಿದ್ರ ಆಯಾಸ ಆಗ್ತಿದೆ, ಓದಕ್ ಆಗ್ತಾ ಇಲ್ಲ, ಕಷ್ಟ ಅನ್ಸ್ತಿದೆ, ಅರ್ಥ ಆಗ್ತಾ ಇಲ್ಲ. ಹೌದು, ನಿಜ. ಇದು ಸುಲಭ ಆಗ್ತಿದ್ರೆ ಪ್ರತಿಯೊಬ್ರು IAS, IPS, ಡಾಕ್ಟರ್, ಇಂಜಿನಿಯರ್ ಆಗ್ತಿದ್ರಲ್ಲ ಅಲ್ವಾ? ಒಂದು ಜಗತ್ತಿನ ನಿಯಮ ಇದೆ ತಿಳ್ಕೊಳ್ಳಿ. ಇಲ್ಲಿ ಕಷ್ಟಪಡುವವನಿಗೆ ಇಷ್ಟಪಡುವ ಬಾಳು ಅಂತ ಒಂದು ನಿಯಮ ಇದೆ. ಹೌದು, ನಾನು ಒಪ್ಕೊಳ್ತೀನಿ, ಕಷ್ಟ ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೋಳೋದು, ಓದಿದ ಚಾಪ್ಟರ್ನೇ ಮತ್ತೆ ರಿವಿಷನ್ ಅಂತ ಓದೋದಕ್ಕೆ ಕಷ್ಟ ಆಗುತ್ತೆ. ಕೇಳಿ, ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಯಾರು ಕೇಳಲ್ಲ ನಿಮ್ಮ ಕಾರಣಗಳನ್ನ, ನಿಮ್ಮ ನೋವನ್ನ, ನಿಮ್ಮ ದುಃಖವನ್ನ, ನೀವೆಷ್ಟು ದಣಿದಿದ್ದೀರಾ ಅಂತ. ಇಲ್ಲಿ ಎಲ್ರಿಗೂ ಬೇಕಾಗಿರೋದು ನಿಮ್ಮ ಫೈನಲ್ ರಿಸಲ್ಟ್ ಅಷ್ಟೇ. ಇಲ್ಲಿ ಯಾರಿಗೂ ಅವಶ್ಯಕತೆ ಇಲ್ಲ ನೀನ್ ಎಷ್ಟು ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗಿ ಓದ್ತಿದ್ಯಾ, ಬಸ್ಸಲ್ಲಿ ಕಷ್ಟಪಡ್ತಿದ್ಯಾ, ಮಳೆಯಲ್ಲಿ ನೆನಿತಿದ್ಯಾ, ಫೀಸಿಗೆ ದುಡ್ಡು ಇಲ್ದೇನೆ ಅಳ್ತಿದ್ಯಾ, ಯಾರು ಕೇಳಲ್ಲ. ಇಲ್ಲಿ ಬೇಕಾಗಿರೋದು ನಿನ್ನ ರಿಸಲ್ಟ್ ಅಷ್ಟೇ. ಈಗಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಒಂದ್ ಸೀಟ್ಗೋಸ್ಕರ ಲಕ್ಷಾಂತರ ವಿದ್ಯಾರ್ಥಿಗಳು ಯುದ್ಧವನ್ನೇ ಮಾಡ್ತಾವ್ರೆ. ಇಲ್ಲಿ ಯಾರಿಗೂ ನಿಮ್ಮ ಫೀಲಿಂಗ್ಸ್ ನ ಬೆಲೆ ಇಲ್ಲ, ನಿಮ್ಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಅರಿವೇ ಇಲ್ಲ. ಇಲ್ಲಿ ಗೆಲುವು ಒಬ್ಬನಿಗೆ ಮಾತ್ರ. ಇದನ್ನೆಲ್ಲ ಮೆಟ್ಟು ನಿಂತು ತನ್ನ 100% ಹಾಕ್ತಾನಲ್ಲ, ಅವನ ಕಾಲಿನ ಅಂಗಳಕ್ಕೆ ಸಕ್ಸಸ್ ಕಣಯ್ಯ. ನಿಮಗಾಗುವ ಕಷ್ಟ, ನೋವು, ದುಃಖ ಇದೆಲ್ಲ ಸ್ವಲ್ಪ ಕಾಲ ಅಷ್ಟೇ. ಒಂದು ಟೈಮ್ ಗೆದ್ದೆ ಅನ್ನೋ ಜೀವನ್ ಪರ್ಯಂತ ಸುಖ. ಆ ಮಜಾ, ನಿನಗ್ ಬೇಕಾಗಿರೋ ಲೈಫು, ನಿನಗ್ ಬೇಕಾಗಿರೋ ಮನೆ, ನಿನಗ್ ಬೇಕಾಗಿರೋ ಕಾರು, ಇನ್ನೇನ್ ಬೇಕೇಳು? ಇವತ್ತು ಈ ವಿಡಿಯೋನ ಮುಗಿದ ತಕ್ಷಣ ಎತ್ಕೋ ಬುಕ್ಕನ್ನ, ಸ್ಟಾರ್ಟ್ ಮಾಡು ಓದಕ್ಕೆ. ಯಾರ ಮಾತು ಕೇಳ್ಬೇಡ. ಗೋಡೆ ಮೇಲೆ ಬರ್ದಿಟ್ಕೋ ನೀನ್ ಏನಾಗ್ಬೇಕು ಅಂತ, ನಿನ್ನ ಗುರಿನ ಬರ್ದಿಟ್ಕೋ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದಾಗ ನೀನ್ ರಕ್ತ ಕುದಿಬೇಕು, ನೀನ್ ಆ ಕನಸನ್ನ ಕಾಣಬೇಕು. ನಾನು ನನ್ನ ಗುರಿನ ಮುಟ್ಲೇಬೇಕು ಅಂತ. ನೋಡಿ, ಈಗ ನೀವು ಫುಲ್ ಮೋಟಿವೇಟ್ ಆಗಿರ್ತೀರಾ ನಿಜ, ಆದ್ರೆ ಇದು ಕ್ಷಣಿಕ ಆಗಿರಬಾರ್ದು. ಒಂದು ಡಿಸಿಪ್ಲಿನ್, ಫೋಕಸ್ನ ಬೆಳೆಸ್ಕೊಳ್ಳಿ. ಇದು ಲೈಫ್ ಲಾಂಗ್ ಇರುತ್ತೆ. ನೋಡಿ, ಕಾಡಿನ ಸಿಂಹಕ್ಕೆ, ಹುಲಿಗಳಿಗೆ ನಾವು ಹೋಗಿ ಬೇಟೆಯಾಡು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದರ ಹೊಟ್ಟೆ ಹಸಿವು ಅದನ್ನ ಕುತ್ಕೊಳಕ್ ಬಿಡಲ್ಲ. ನೀವು ಅಷ್ಟೇ, ಓದುವ ಹಸಿವನ್ನು ಬೆಳೆಸ್ಕೊ. ಈ ಹಸಿವು ನಿನ್ನ ನಿದ್ದೆ ಮಾಡಕ್ ಬಿಡಲ್ಲ. ನಿನಗೆ ನಿಜವಾದ ಶತ್ರು ಯಾರು ಗೊತ್ತಾ? ನಿನ್ನ ಎಕ್ಸಾಮ್ ಅಲ್ಲ, ನಿನ್ನ ಸಿಲೆಬಸ್ ಅಲ್ಲ, ನಿನ್ನ ಟೀಚರ್ ಅಲ್ಲ, ನಿನ್ನ ಫ್ರೆಂಡ್ಸ್ ಅಲ್ಲ. ನಿನ್ನ ನಿಜವಾದ ಶತ್ರು ನಿನ್ನ ಒಳಗಿದ್ದಾನೆ. ಸ್ವಲ್ಪ ನೋಡ್ಕೊ. ನಿನ್ನ ಸೋಂಬೇರಿತನ, ನಿನ್ನ ಡಿಸ್ಟ್ರಾಕ್ಷನ್, ನೀನು ಪ್ರತಿಯೊಂದಕ್ಕೂ ನೀಡ್ತಿರೋ ಎಕ್ಸ್ಕ್ಯೂಸು, ನಾಳೆ ಓದು ಅನ್ನೋ ನೆಪ, ಹುಷಾರಿಲ್ಲ, ಕೆಮ್ಮು, ನೆಗಡಿ. ಒಂದು ಫೇಮಸ್ ಮಾತಿದೆ, ನಿನ್ನನ್ನು ನೀನು ಗೆದ್ದರೆ ನಿನ್ನನ್ನು ಸೋಲಿಸುವವರು ಸೋಲುವರಯ್ಯ. ಆಹಾ, ಎಂತ ಅದ್ಭುತ ಮಾತು. ಇದೊಂದು ವರ್ಡ್ ಸಾಕು ನನಗೆ ಮೋಟಿವೇಶನ್. ಕುತ್ಕೊಬಿಡ್ತೀನಿ ಇವಾಗ್ಲೇ ಓದಕ್ಕೆ ಅಲ್ವಾ? ಪ್ರತಿ ಸರಿನೂ ನೀನು ಓದಕ್ ಕುತ್ಕೊಂಡಾಗ ನಿನ್ನ ಮೆದುಳು ಹೇಳುತ್ತೆ, ಸ್ವಲ್ಪ ಫೋನ್ ನೋಡ್ಕೊ, ಸ್ವಲ್ಪ ನಿದ್ದೆ ಮಾಡ್ಕೊ, ನಾಳೆಯಿಂದ ಓದೋಣ, ಸೋಮವಾರದಿಂದ ಪಕ್ಕ ಸ್ಟಾರ್ಟ್ ಮಾಡೋಣ. ಹೀಗೆ ನಿಮಗೆ ಮನಸ್ಸಲ್ಲಿ ಬಂದಾಗ 1 ಸೆಕೆಂಡ್ ಯೋಚನೆ ಮಾಡಿ, ಇದು ನನ್ನ ಶತ್ರುವಿನ ವಾಯ್ಸ್, ಇದು ನನ್ನ ವಿರೋಧಿಯ ಶಬ್ದ, ಇದನ್ನ ನಾನು ಕೇಳಲ್ಲ. ಕೇಳಿದ್ರೆ ನನಗೆ ಸೋಲು, ಕೇಳದೆ ಹೋದ್ರೆ ನನಗೆ ಗೆಲುವು. ಈಗ ಯೋಚನೆ ಮಾಡಿ, ನಿಮಗೆ ಯಾವುದು ಬೇಕು, ಯಾವುದು ಬೇಡ ಅಂತ. ಸಕ್ಸಸ್ ಕೇಳೋದು ಒಂದೇ, ಕಷ್ಟಪಡು. ಮುಂದೆ ನಿನಗೆ ಇಷ್ಟಪಡುವ ಜೀವನ. ಥ್ಯಾಂಕ್ ಯು. ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.